ಈಗ ರೆಸಾರ್ಟ್ ರಾಜಕೀಯಕ್ಕೆ ಜನರ ಆಕ್ರೋಶ ವ್ಯಕ್ತವಾಗ್ತಿದೆ. ಎಲ್ಲರೂ ಕೂಡ ಈಗ ಇದೇ ಡ್ರಾಮಾವನ್ನು ಎಷ್ಟು ದಿನ ನೋಡೋದು ಅಂತ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು, ಎರಡೂ ಪಕ್ಷಗಳಿಗೆ. ಇನ್ನು ಜನಪ್ರತಿನಿಧಿಗಳ ರೆಸಾರ್ಟ್ ರಾಜಕೀಯಕ್ಕೆ ವಿಜಯಪುರದ ಜನ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ರಾಜ್ಯದಲ್ಲಿ ಭೀಕರ ಬರ ಎದುರಾಗಿದೆ. ಬರಕ್ಕೆ ಹೆಸರಾಗಿರುವ ವಿಜಯಪುರ ಜಿಲ್ಲೆಯಲ್ಲಿ ಬರದ ಪರಿಸ್ಥಿತಿ ಅಂತೂ ಹೇಳುತ್ತಿರೋದು. ಇಂಥ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಬಿಜೆಪಿ ಮತ್ತು ಕಾಂಗ್ರೆಸ್ ಶಾಸಕರು ರೆಸಾರ್ಟ್ ರಾಜಕಾರಣದಲ್ಲಿ ತೊಡಗಿದ್ದಾರೆ. ಇಲ್ಲಿ ಬರಕ್ಕೆ ಸ್ಪಂದಿಸುವವರು ಯಾರೂ ಇಲ್ಲದಂತಾಗಿದೆ. ಬನ್ನಿ ಈ ಕುರಿತು ಮಾತನಾಡಕ್ಕೆ ಬಸವನಾಡಿನ ಜನ ನಮ್ಮ ಜೊತೆ ಇದ್ದಾರೆ. ಬೇರೆ ಬೇರೆ ಕ್ಷೇತ್ರದ ಜನ ಇದ್ದಾರೆ, ಜನಸಾಮಾನ್ಯರು ಅವನೇನ್ ಹೇಳ್ತಾರೆ ಕೇಳೋಣ. ಈಗ ಬಿಜೆಪಿಯವರಾಯ್ತು, ಕಾಂಗ್ರೆಸ್ದವರಾಯ್ತು, ರಾಜಕೀಯ ಬಿಟ್ಬಿಟ್ಟು ರೆಸಾರ್ಟ್ಗೆ ಹೋಗಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಬರಕ್ಕೇನು ಸ್ಪಂದಿಸ್ತಾ ಇಲ್ಲ, ಬರೀ ರಾಜಕಾರಣ ಅಂತಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಮೂರು ಬಿಟ್ಟವರು ಊರು ದೊಡ್ಡವರು ಅಂತ, ಮೂರು ಬಿಟ್ಟು ಅವರು 30,000 ಕಿಲೋಮೀಟರ್ ಹೋಗ್ಕೊತರು. ಇನ್ನೊಂದು ಪಕ್ಷದವರು ನಿನ್ನೆ ಏನ್ ಮಾಡಿದ್ರು, ಬಿಡದಿ ಹೋಗ್ತಾರ ಅನ್ಕೊಂಡ್ಬಿಟ್ಟ. ಇಲ್ಲಿ ಬರಗಾಲ ಬಿದ್ದೈತಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ, ಪೂರಾ ಕರ್ನಾಟಕದ ಬರಗಾಲ ಬಿದ್ದೈತ್ರಿ. ಇಂಥ ಸಂದರ್ಭ ರಸ್ಟಾರ್ ರಾಜಕಾರಣ ಮಾಡ್ತಾರೆ. ಎಸಿ ಒಳಗ ರೂಮ್ ನ ಕೂತ್ಕಿಂತ ಕೋಟ್ಯಾಂತರ ರೂಪಾಯಿ ಸಾವಿರ ನಮ್ಮ ದುಡ್ಡು ಖರ್ಚು ಮಾಡ್ತಾ ಇದಾರೆ ಅವ್ರಿ. ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಗೆ ಆಸೆ ಅನಿಸ್ತದ್ರಿ. ಇವ್ರ ಬಗ್ಗೆ ಏನ್ ಹೇಳ್ಬೇಕು ಅನ್ನೋದಿಲ್ರಿ. ನಾವು ಆಸೆ ಕಳ್ಸಂತ ಜನ ಇವ್ರ ಅಂತ ನಮಗೆ ನಮ್ಮ ಮೂತಿ ನೋಡಿದ್ರೆ ನಮ್ಗೆ ಆಸೆ ಆಗತೈತ್ರಿ. ಅಂತಕ್ರ ಹೋಟ್ ಹಾಕಿದೀವಿ ನಾವು ಓದಕ್ಕಿಂತ ಒಂದ್ ರೀತಿ ನಮ್ಗೆ ಅಲರ್ಜಿ ಆಗತ್ತ ಸರ್. ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಗೆ ಹೇಸ್ ಅನಿಸ್ತದೆ ಸರ್. ಜನ ಹೊಟ್ಟಿ ತುಂಬ್ಕೊಂತ ಹೇಳ್ತಾರ, ಇವ್ರು ಹಾಗೆ ತುಂಬ್ಕೊಂತಾರ. ಇವರು ಜನ ಇಲ್ಲಿ ಹೊಟ್ಟಿಗೆ ಕೂಳಿಲ್ಲ, ನಿದ್ದಿಲ್ಲ, ನೀರಿಡಕಿಲ್ಲ, ಬರಗಾಲ ಬಿದ್ದು ಇಲ್ಲಿ ಒಂದೊಂದ್ ತರದ ಕಷ್ಟಗಳನ್ನ ಅನುಭವಿಸಿದ್ದು. ಅವ್ರಿಗೆ ನಮ್ಮ ಕಷ್ಟ ಅವ್ರಿಗೆ ಗೊತ್ತಿಲ್ಲ. ರೊಟ್ಟಿ ಸಹಿತ ನಮಗೆ ಸಿಗಲಾರ್ದಂತ ಪರಿಸ್ಥಿತಿ ಆಗ್ಯದ. ವಿಜಯಪುರ ಜಿಲ್ಲೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ನಡೀತಕ್ಕಂತ ಒಂದು ನಾಟಕ ಏನ್ ಮಾಡಕ್ ಹೊರಟಿದಾರಲ್ಲ ಇವರು, ಇದೊಂಥರ ಲಜ್ಜೆ ಬಿಟ್ಟು ಹೆಜ್ಜೆ ಹಾಕುವಂತಾರಲ್ಲ, ಈ ಲಜ್ಜೆ ಬಿಟ್ಟು ಹೆಜ್ಜೆ ಹಾಕ್ತಕ್ಕಂತ ಲಜ್ಜೆಗೇಡಿಗಳು ಮಾಡ್ತಕ್ಕಂತ ಕೆಲಸವನ್ನ ವಿಜಯಪುರ ಜಿಲ್ಲೆಯ ಶಾಸಕರು ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಇವರಿಗೆ ವಿಜಯಪುರ ಜಿಲ್ಲೆ ಬರದ ಬಗ್ಗೆ ಒಂದು ಸ್ವಲ್ಪನೂ ಕೂಡ ಕಾಳಜಿ ಇಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಮತ್ತು ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಉದ್ಯೋಗವನ್ನು ಅರಸಿ ಇಲ್ಲಿ ಯುವಕರು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಒಂದು ಉದ್ಯೋಗ ಇಲ್ಲ, ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡೋದಿಲ್ಲ, ಬರಗಾಲದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ. ರೆಸಾರ್ಟ್ ಎಸಿ ರೂಮ್ನ ಕೂತು ರಾಜಕಾರಣ ಮಾಡಕ್ ಹೊಟ್ಟಿದಾರಲ್ಲ. ಮತ ಕೇಳುವಾಗ ಜನರ ಮುಂದೆ ನಿಂತು ಕಣ್ಣೀರು ಸುರಿಸಿ ಹೆಣ್ಣು ಮಕ್ಕಳ ಗತ್ಲೆ ಹತ್ತಿದ್ರಲ್ಲ ಓಟ್ ಕೇಳಕ, ಅವಾಗ ನಾಚಿಕೆ ಆಗ್ಲಿಲ್ಲ ಈ ರೀತಿ ರೆಸಾರ್ಟ್ ಹೋಗ್ತೀನಿ, ನಾನು ಓಟ್ ತಗೊಂಡು ನಾನು ರೆಸಾರ್ಟ್ ಹೋಗ್ತೀನಿ ಅಂತಕ್ಕಂಥದ್ದು ತಲೆಗಿಲ್ಲ ನಿಮಗ? ಓಟ್ ಕೇಳ್ಕೊಂಡು ಕರೆದು ಓಟ್ ತಗೊಂಡಿದ್ದೀರಿ, ಅದನ್ನ ಓಟ್ ತಗೊಂಡು ಶಾಸಕರಾಗಿ ಹೋಗಿ ರೆಸಾರ್ಟ್ದಾಗ ಕುಂದಿರ್ತೀರಿ. ನಾಚಿಕೆಡಿಗಳೇ ನೀವು. ವಿಜಯಪುರ ಜಿಲ್ಲೆ ನಿಮ್ಗೆ ಹೊಳ್ಳಿ ಬಂದ ಜನರು ಕಲಿತು ಹೊಡಿಬೇಕು ಅಂತ ವಾತಾವರಣ ನಿರ್ಮಾಣ ಮಾಡಿದ್ದೀರಿ ನೀವು. ಒಟ್ಟಾರೆ ವಿಜಯಪುರ ಜಿಲ್ಲೆ ಜನ ಹೇಳೋ ಪ್ರಕಾರ ಮತ ಕೇಳುವಾಗ ಏನು ಕಣ್ಣೀರ್ ಹಾಕಿ ವೋಟ್ ಪಡಿತಾರೆ, ಮತ ಪಡೆದ ಆಯ್ಕೆ ಆದ್ಮೇಲೆ ಅವ್ರು ರೆಸಾರ್ಟ್ ರಾಜಕಾರಣಕ್ಕೆ ತೊಡಗ್ತಾರೆ. ಈ ಜನಪ್ರತಿನಿಧಿಗಳು ಕೆಲಸ ಮಾಡ್ರಿ ಅಂತ ಹೇಳಿ ಇಲ್ಲಿ ಜನ ಅಳೋ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ಇಲ್ಲಿ ಜನಸಾಮಾನ್ಯರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಿಲಿನ್ ಜೊತೆ ಮಹೇಶ್ ಶೆಟ್ಟಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ರಾಜ್ಯದ ಜನತೆ ನ್ಯೂಸ್ 18 ಕ್ಯಾಮರಾ ಮುಂದೆ ಮಾತನಾಡಿದ್ದಾರೆ. ಅವರ ಆಕ್ರೋಶ ಏನು, ಎಷ್ಟು ದಿನ ಈ ರೆಸಾರ್ಟ್ ನ ಡ್ರಾಮಾವನ್ನ ಅವ್ರು ನೋಡ್ತಾರೆ? ಯಾಕಂದ್ರೆ ನೀವೆಲ್ಲ ಖರ್ಚು ಮಾಡಿ ಇಲ್ಲಿರೋದು ನಮ್ಮ ಹಣದಿಂದ, ನಾವು ಪೇ ಮಾಡುವಂತ ಟ್ಯಾಕ್ಸ್ ನ ಹಣದಿಂದ. ಹಾಗಾಗಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದಕ್ಕೆ ಅರ್ಹರು. ಈಗ ರಾಯಚೂರಿನಲ್ಲಿ ಜನ ಏನ್ ಹೇಳ್ತಾರೆ ನ್ಯೂಸ್ 18 ಕ್ಯಾಮರಾ ಮುಂದೆ, ಅವ್ರೇನ್ ತಿಳಿಸಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಇವರು ದೊಡ್ಡ ಉಗ್ರಗಾಮಿಗಳು, ಈಗಿರ್ತಕ್ಕಂಥ ರಾಜಕಾರಣಿಗಳು. ಇವ್ರು ಏನ್ರಿ ಬಾಯಲ್ಲಿ ಟಿವಿಯಲ್ಲಿ ಓಪನ್ ಆಗಿ ಹೇಳ್ತಾರೆ, ಮಾಜಿ ಮುಖ್ಯಮಂತ್ರಿಗಳು 40 ಕೋಟಿ 50 ಕೋಟಿ ಡಿಮ್ಯಾಂಡ್ ಮಾಡಿದ್ದಾರೆ ಶಾಸಕರಿಗೆ. ನನ್ನ ಹತ್ರ ರೆಕಾರ್ಡ್ ಇದೆ. ಎಲ್ಲಿಂದ ಬಂತ್ರಿ 40 ಕೋಟಿ 50 ಕೋಟಿ? ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಡೆ ಗಮನನೇ ಇಲ್ಲ. ಬರೀ ನಿಮ್ಮ ಅಧಿಕಾರನ ಉಳಿಸಬೇಕು, ಇನ್ನೊಬ್ಬರು ಅಧಿಕಾರನ ಪಡಿಬೇಕು. ಅಂದರೆ ಇದೇನಾ ನಿಮ್ಮ ರಾಜಕಾರಣನ? ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಏನಿದೆ ಪರಿಸ್ಥಿತಿ ಅನ್ನೋದನ್ನ ನಿಮ್ಗೆ ಯಾರು ಗಮನ ಇಕ್ಕಿಲ್ಲ. ರೈತರ ಇಷ್ಟೊಂದು ಆತ್ಮಹತ್ಯೆಗಳಾದ್ರೂ ಕೂಡ ರೈತರ ಪರಿಹಾರ ಬಗ್ಗೆ, ರೈತರ ಬೆಂಬಲ ಬಗ್ಗೆ ಯಾವ ಚಿಂತೆ ಇಲ್ಲ. ಅಂದರೆ ಇನ್ನು ನಿಮ್ಮನ್ನು ಏನು ಮಾಡಬೇಕು, ಯಾವ ರೀತಿ ನಾವು ನಿಮ್ಮನ್ನು ಬುದ್ಧಿ ಕಲಿಸಬೇಕು ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನೀವೇ ನಿರ್ಮಾಣ ಮಾಡಿದ್ದೀರಾ. ರಾಜ್ಯದ 70ಕ್ಕಿಂತ ಹೆಚ್ಚು ಪ್ರದೇಶ ಬರಗಾಲದಲ್ಲಿ ತತ್ತರಿಸಿ ಹೋಗಿದೆ. ನಿರುದ್ಯೋಗ ತಾಂಡ ಆಡ್ತಾ ಇದೆ. ಬೆಲೆ ಏರಿಕೆ ಬೇಟೆ ಆಡ್ತಾ ಇದೆ. ಇದು ಈ ರಾಜ್ಯದೊಳಗೆ ದಂಗೆಯ ಮುಂಚಿನ ದಿನಗಳಂತೆ ನನಗೆ ಕಾಣ್ತಾ ಇದೆ. ಈ ಟೈಮ್ನಲ್ಲಿ ಬುದ್ಧಿಜೀವಿಗಳು, ಚಳವಳಿಗಾರರು ಇದು ಒಂದೇನೋ ಕೋಳಿ ಕಾಳಗ ನೋಡ್ದಂಗೆ ಮೀಡಿಯಾದೊಳಗೆ ಅದು ನೋಡ್ಕೋತ ಕೂತಾರೆ. ಈಗ 225 ಜನ MLAಗಳೊಳಗೆ ಒಂದು 25-30 ಮಂದಿ ರಾಜೀನಾಮೆ ಕೊಟ್ಟು ಚುನಾವಣೆ ಆಗಂಗೆ ಮಾಡಬೇಕು. ಈ ಖರೀದಿ ಮಾರಾಟ, ಇವ್ರ ಖರೀದಿ ಕೇಳಿ ಜನತಂತ್ರ ಎಷ್ಟೊಂದು ಕೇಳಿದ್ರ ಯಾವ ರೀತಿಯಾಗಿ ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.